ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಗಂಗೋತ್ರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಕುರಿತು ಮಾತನಾಡಿದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂಬಿ ಗೋರವನಕೊಳ್ಳಿರವರು, ಇತ್ತೀಚಿನ ದಿನಗಳಲ್ಲಿಯೂ ಯುವಕರು ಬಹಳಷ್ಟು ಮಾದಕ ವ್ಯಸನಗಳ ಚಟಗಳಿಗೆ ಹೊಂದಿಕೊಂಡು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಜೀವನದ ಭವಿಷ್ಯವನ್ನು ಹಾಳು ಮಾಡಿಕೊಂಡರೆ ಜೀವನ ಪರ್ಯಂತ ನೋವು ಅನುಭವಿಸಬೇಕಾಗುತ್ತದೆ. ವಿಶೇಷವಾಗಿ ಮೊಬೈಲ್ಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳು ದಾರಿ ತಪ್ಪುತ್ತಿದ್ದಾರೆ. ಕಡ್ಡಾಯವಾಗಿ ವಿದ್ಯಾರ್ಥಿ ಜೀವನ ಮುಗಿಯುವ ತನಕ ಮೊಬೈಲ್ಗಳಿಂದ ದೂರ ಉಳಿಯುವುದು ತುಂಬಾ ಉತ್ತಮ ಎಂದು ತಿಳಿಸಿದರು. ಕಾಯ್ದೆಗಳ ಬಗ್ಗೆ ಮಹಿಳೆಯರೆಲ್ಲ ಕೇಳಿರ್ಬೋದು. ಪೋಕ್ಸೋ ಕಾಯ್ದೆ ಬಗ್ಗೆ ಗೊತ್ತಾ? ಯಾರು ಗೊತ್ತದೆ? ಪೋಕ್ಸೋ ಕಾಯ್ದೆ ಅಂದರೆ 16 ವರ್ಷದ ಕೆಳಗೆ ಅಥವಾ 18 ವರ್ಷದ ಕೆಳಗಿದ್ರೆ ಅವ್ರಿಗೆ ಯಾವುದಾದ್ರೂ ದೈಹಿಕ ಅಥವಾ ಲೈಂಗಿಕ ಕಿರುಕುಳ ಆದರೆ ಪೋಕ್ಸೋ ಕಾಯ್ದೆ ಇದೆ. ಪೋಕ್ಸೋ ಪ್ರಿವೆನ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಅಂತ. ಅಂದರೆ ಚೈಲ್ಡ್ ಅಂದರೆ ಏನು? 18 ವರ್ಷದ ಕೆಳಗೆ. 18 ವರ್ಷದ ಕೆಳಗೆ ಗಂಡು ಮಗು ಆಗಲಿ ಹೆಣ್ಣು ಮಗುವೇ, ಎಸ್ಪೆಷಲಿ ಹೆಣ್ಣು ಮಕ್ಕಳು, ಅವ್ರಿಗೆ ವಿಶೇಷವಾದ ಕಾಯ್ದೆ ಮಾಡಿದ್ದಾರೆ 2012ರಲ್ಲಿ ಸರ್ಕಾರ. ಪೋಕ್ಸೋ ಕಾಯ್ದೆಗಳ ಬಗ್ಗೆ ಅವರಿಗೆ ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಯಾರೋ ಲೈಂಗಿಕ ಕಿರುಕುಳ ಕೊಟ್ಟರು ಅಥವಾ ಮಾನಸಿಕ ಕಿರುಕುಳ ಕೊಟ್ಟರು ಅಥವಾ ಏನಾದರೂ ದೈಹಿಕ ಕಿರುಕುಳ ಕೊಟ್ಟರೆ ಅವ್ರಿಗೊಂದು ವಿಶೇಷ ಕಾಯ್ದೆ ರೂಪಣೆ ಮಾಡಿದ್ದಾರೆ. ಅದರ ಪ್ರಕಾರ ತುಂಬ ಸೀರಿಯಸ್ ಪನಿಷ್ಮೆಂಟ್ ಆಗತ್ತೆ. ಈಗ ಕೆಲವೊಂದು ಏನಾಗುತ್ತೆ ಗೊತ್ತಾ? ಹೇಳ್ತದಲ್ಲ ನೋಡಿ, ದಯವಿಟ್ಟು ನೋಡಿ, ಎಲ್ಲೇ ನೀವು ಚಿಕ್ಕ ಮಕ್ಕಳು ನೀವೆಲ್ಲೇ ಶಾಲೆಯಲ್ಲಿ ಇರಲಿ ಅಥವಾ ನೀವೆಲ್ಲೇ ಒಂದು ಟ್ಯೂಷನ್ ಕ್ಲಾಸ್ ಹೋಗ್ತಾ ಇದ್ದೀರಾ ಅಥವಾ ಎಲ್ಲೇ ಕೋಚಿಂಗ್ ಕ್ಲಾಸ್ ಹೋಗ್ತಾ ಇದ್ದೀರಾ, ನಿಮಗೆ ಯಾರಾದರೂ ದೈಹಿಕ ತೊಂದರೆ ಕೊಟ್ಟರೆ, ಲೈಂಗಿಕ ಕಿರುಕುಳ ಕೊಟ್ಟರೆ ಇಮಿಡಿಯೇಟ್ಲಿ ನಿಮ್ಮ ತಾಯಿಯವ್ರಿಗೆ ತಿಳಿಸ್ಬೇಕು. ನಿಮ್ಮ ತಂದೆಯವ್ರಿಗೆ ಹೇಳಬೇಕು ಅಥವಾ ನಿಮ್ಮ ಅಕ್ಕಗೆ ಹೇಳಬೇಕು, ನಿಮ್ಮ ಅಣ್ಣಗೆ ಹೇಳಬೇಕು. ಇಲ್ಲಾಂದರೆ ನಿಮ್ಮ ಯಾರು ಟೀಚರ್ಸ್ ಹೇಳಬೇಕು, ಸರ್ ಹಿಂಗೆ ನಡೀತಾ ಇದೆ ಸರ್, ಅವ್ರು ನಮಗೇನಪ್ಪ ಅಂದರೆ ಈ ಥರನಾಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ದೇಹ ಮುಟ್ತಾ ಇದ್ದಾರೆ, ನಮಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ, ನಮ್ಮ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ, ಅದನ್ನು ಹೇಳಬೇಕು. ಇವಾಗ ನಮ್ಮ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಚಿಕ್ಕ ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಎಲ್ಲ ಭಾರತ ದೇಶದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಚಿಕ್ಕ ಮಕ್ಕಳು ಎಸ್ಪೆಷಲಿ ಹೆಣ್ಮಕ್ಳು ಕಾಣೆ ಆಗ್ತಾ ಇದ್ದಾರೆ. ಅವ್ರೇನು ಮಾಡ್ತಾರೆ? ಇದು ಮೊಬೈಲ್ ಚಟಕ್ಕೆ ಬಲಿ ಆಗಿಬಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು ಅದರಲ್ಲಿ ಇದಕ್ಕೆ ಬಲಿ ಆಗಿಬಿಟ್ಟು ಏನೋ ಒಂಥರ ತಂದೆ ತಾಯಿಗಳು ಬಯಸಲಾರ್ದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಚಾಟಿಂಗ್ ಮಾಡ್ತಾ ಇದ್ದಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ದಯವಿಟ್ಟು ಇದೆಲ್ಲ ಟೆಂಪ್ರರಿ. ನೀವೇನು ಸಿನಿಮಾ ನೋಡ್ತಿರಲ್ಲ, ಓನ್ಲಿ ಫಾರ್ 3 hours 2.5 hours ಅಷ್ಟೇ. ಅವ್ರಿಗೆ ಯಾರಾದ್ರು ಎಂಟರ್ಟೈನ್ ಮಾಡ್ತಾರೆ. ನಿಮಗೆ ನಿಮ್ಮ ದುಡ್ಡು ತೊಗೊಂಡ್ಬಿಟ್ಟು ನಿಮ್ಮ ಸಿನಿಮಾ ಟಿಕೆಟ್ ಎಂಟರ್ಟೈನ್ ಮಾಡ್ತಾರೆ. ದಟ್ ಈಸ್ ನಾಟ್ ದ ರಿಯಲ್. ಸಿನಿಮಾದಲ್ಲಿ ಏನು ಒಳ್ಳೆಯದನ್ನು ಅಬ್ಸರ್ವ್ ಮಾಡ್ಕೋಬೇಕು, ಕೆಟ್ಟದಲ್ಲಿ ಅಬ್ಸರ್ವ್ ಮಾಡಲೇಬಾರ್ದು. ಸಮಾಜ ಏನು ಹೇಳುತ್ತೆ? ವಾಟ್ ಈಸ್ ಹಿಸ್ಟ್ರಿದಲ್ಲಿ ಏನಿರಬೇಕು? ನಮ್ಮ ಇತಿಹಾಸದಲ್ಲಿ ಸುಮಾರು ರಾಜ ಮಹಾರಾಜರಾದರು, ಎಷ್ಟೋ ಜನ ಒಳ್ಳೆ ಕೆಲಸ ಮಾಡಿದರು, ಎಷ್ಟೋ ಜನ ಕೆಟ್ಟ ಕೆಲಸ ಮಾಡಿದರು. ಇತಿಹಾಸದಲ್ಲಿ ಏನು ಕಲಿಬೇಕು ನಾವು? ಒಳ್ಳೆಯದನ್ನು ಕಲಿಬೇಕು, ಒಳ್ಳೆಯದನ್ನು ಅಬ್ಸರ್ವ್ ಮಾಡಬೇಕು.